ಬಾಪಟ್ಕಲ್ಲಿಯ ವ್ಯಾಪಾರಿಗಳಿಂದ ಮಹಾನಗರ ಪಾಲಿಕೆಯ ದಂಡಾತ್ಮಕ ಕ್ರಮಕ್ಕೆ ವಿರೋಧ. ಬೆಳಗಾವಿ ನಗರ ಪ್ರದೇಶದಲ್ಲಿ ಕಳೆದ ವಾರದಿಂದ ಮಹಾನಗರ ಪಾಲಿಕೆಯ ವತಿಯಿಂದ ವ್ಯಾಪಾರ ಪರವಾನಗಿ ಪರಿಶೀಲನಾ ಅಭಿಯಾನ ಆರಂಭಿಸಲಾಗಿದೆ. ಯಾವುದೇ ಪೂರ್ವ ಸೂಚನೆ ನೀಡದೆ ನೇರವಾಗಿ ದಂಡಾತ್ಮಕ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವ್ಯಾಪಾರಿಗಳು ಆರೋಪಿಸಿದ್ದಾರೆ. ಈ ಕ್ರಮದ ವಿರುದ್ಧ ಬಾಪಟ್ಕಲ್ಲಿಯ ವ್ಯಾಪಾರಿಗಳು ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಅಚಾನಕ್ ನಡೆಸಿದ ಪರಿಶೀಲನೆ ಹಾಗೂ ತಕ್ಷಣ ದಂಡ ವಿಧಿಸುವ ಕ್ರಮದಿಂದ ವ್ಯಾಪಾರಿಗಳಲ್ಲಿ ಅಸಮಾಧಾನದ ವಾತಾವರಣ ನಿರ್ಮಾಣವಾಗಿತ್ತು. ಹೊಸ ವ್ಯಾಪಾರ ಪರವಾನಗಿ ಪಡೆಯಲು ಹಾಗೂ ಹಳೆಯ ಪರವಾನಗಿಗಳನ್ನು ನವೀಕರಿಸಲು ಇರುವ ಪ್ರಕ್ರಿಯೆ ಕಠಿಣವಾಗಿದೆ ಎಂದು ವ್ಯಾಪಾರಿಗಳು ತಿಳಿಸಿದ್ದಾರೆ. ಈ ಪ್ರಕ್ರಿಯೆಯನ್ನು ಸರಳಗೊಳಿಸಬೇಕೆಂದು ಅವರು ಆಗ್ರಹಿಸಿದರು. ಜೊತೆಗೆ ಪರವಾನಗಿ ನವೀಕರಣಕ್ಕೆ ಸೂಕ್ತ ಅವಧಿಯನ್ನು ನೀಡಬೇಕು ಎಂದು ಮನವಿ ಮಾಡಿದರು. ಘಟನಾ ಸ್ಥಳಕ್ಕೆ ಬಂದಿದ್ದ ಪಾಲಿಕೆ ಸಿಬ್ಬಂದಿಯೊಂದಿಗೆ ನಡೆದ ಚರ್ಚೆಯ ನಂತರ ವ್ಯಾಪಾರಿಗಳಿಗೆ ಪರವಾನಗಿ ನವೀಕರಣಕ್ಕಾಗಿ ಕೆಲವು ಕಾಲಾವಕಾಶ ನೀಡುವುದಾಗಿ ಭರವಸೆ ನೀಡಲಾಯಿತು. ಬಳಿಕ ಪಾಲಿಕೆಯ ಸಿಬ್ಬಂದಿ ಅಲ್ಲಿಂದ ತೆರಳಿದರು. ಈ ಘಟನೆಯಿಂದ ಬಾಪಟ್ಕಲ್ಲಿ ಪ್ರದೇಶದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. आज तक जो हुआ है कमिश्नर से बात करेंगे, कमिश्नर से बात करेंगे, ये पशु से बात करेंगे। परवा एक मीटिंग बोला, एक डिस्कस करूया आणि बोला येतात एक 4-5 वेळा सभा काय होते निर्णय होते पशु डिस्कस करूया, पशु डिस्कस काय होते पशु डिस्कस करा काय करायचे ಪಟಪಟ ಡಾಕ್ಯುಮೆಂಟ್ ಸೀಸ್ ಮಾಡಿಬಿಡೋದು ಏನಾಗಿದೆ ಪೆಂಡಿಂಗ್ ನಿಮ್ಮ ಕಡೆ ಪೆಂಡಿಂಗ್ ಮಾಡ್ಕೊಂಡು ಹಿಂದಿ ವಿಚಾರ ಮೊದಲ ಲೇಟೆಸ್ಟ್ ಎಲ್ಲ ಮಾಡ್ಕೊಂಡು ಹಿಂದಿ ಆಮೇಲೆ ವಿಚಾರ ನೋಡೋಂತ ಅಪ್ಡೇಟ್ ಮಾಡ್ಕೊರಿ ಮೊದಲು ಅಪ್ಡೇಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಂಡು तुमचा वोट ಡಾಕ್ಯುಮೆಂಟ್ ಏನೇನು ಬೇಕು ಏನೇನಿಲ್ಲ ಎಲ್ಲ ಹೇಳ್ತಾರೆ. ಮೇನ್ ಆಫೀಸ್ನಾಗ ತಗೊಂಡ್ಬಂದು ಮಾಡಿ ಡಾಕ್ಯುಮೆಂಟ್ ಹಾಕೋದ್ರಿಂದ ನಾವು ಇಲ್ಲಿವರೆಗೆ ಯಾರು ಲೈಸೆನ್ಸ್ ತಗೊಂಡಿಲ್ಲ, ಅವ್ರಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲ ಸರ್, ಸಾರಿ ಸರ್, ಮಾಡಕ್ಕಾಗಲ್ಲ. ನಮ್ಮ ಕಾರ್ಪೊರೇಷನ್ ಪಗಾರ ಕೊಡುತ್ತೆ, ಮಾಡ್ಲೇಬೇಕ್ರಿ ಸರ್, ಟ್ಯಾಕ್ಸ್ ಮಾಡ್ಬೇಕಾಗ್ತದೆ ಸರ್, ಎಲ್ಲ ಐತ್ರಿ. ಬ್ಯಾಡ್ರಿ ಸರ್, ನಾನು ಕಮಿಷನರ್ ಮಾತಾಡೋಂತ ಈಗ ಏನಲ್ಲ ಫಾರ್ಮ್ ಕೊಡಿ ಫಸ್ಟ್ ಮಾತಾಡ್ತೀನಿ. ಫಾರ್ಮ್ ತಗೊಂಬರಿ ಸರ್, ಫಾರ್ಮ್ ಕ್ಯೂನೆ ಆಯ್ತು. ನೀವು ಫಾರ್ಮ್ ತಗೊಂಬರ್ರಿ, ಆಮೇಲೆ ಕಮಿಷನರ್ ಗೊತ್ತಿದೆ ಫೋನ್ ಮಾಡಿ ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।